ಜನವರಿ 30ನೇ ತಾರೀಕು ಮಹಾತ್ಮ ಗಾಂಧಿಯ ಅಂತಿಮ ದಿನದ ಒಂದು ನೆನಪಿಗಾಗಿ ಈಗ ಏನು ನಡೀತಾ ಇದೆ ನಮ್ಮ ದೇಶದಲ್ಲಿ ಜಾತಿ ಬಗ್ಗೆ ವೈಷಮ್ಯ ಬೇರೆ ಕುಚೋದ್ಯಗಳು ನಡೀತಾ ಇರೋದ್ರಿಂದ ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಜನವರಿ 30ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ರಂಗಸ್ವಾಮಿ ದೇವಸ್ಥಾನದಿಂದ ಹಿಡಿದು ಆ ಮಸೀದಿವರೆಗೆ ಮಾನವ ಸರಪಳಿಯನ್ನು ನಿರ್ಮಿಸಬೇಕು ಅಂತ ಎಲ್ಲ ತಯಾರು ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಎಲ್ಲ ಸಂಘಟನೆಗಳು ಸೇರಿ ಆ ಸೌಹಾರ್ದ ಯಾತ್ರೆನ ಕೈ ಜೋಡಿಸೋ ಕಾರ್ಯಕ್ರಮನ ಯಶಸ್ವಿ ಮಾಡ್ತೀವಿ ಅಂತ ನಾನು ರೈತ ಸಂಘದ ಪರವಾಗಿ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಎಷ್ಟು ಜನ ಸೇರೋ ಸಾಧ್ಯತೆ ಇದೆ ಸರ್? ಒಂದು 3,000 ಜನ ಸೇರ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. 30ನೇ ತಾರೀಕು ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಿಂದ ಜಮಾ ಮಸೀದಿಯವರೆಗೆ ನಾವೊಂದು ಮಾನವ ಸರಪಳಿಯನ್ನು ಮಾಡಬೇಕು ಅಂತೇಳಿ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು, ಮುಖ್ಯವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ, ಕರ್ನಾಟಕ ದಲಿತ ಸಂಘ ಸಮಿತಿ ರಿಜಿಸ್ಟರ್, ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘ, ಕರ್ನಾಟಕ ಪ್ರಾಂತ ರೈತ ಸಂಘ, ಜನ್ಮದಿ ಮಹಿಳಾ ಸಂಘಟನೆ, CITU, ಮುಸ್ಲಿಂ ಒಕ್ಕೂಟ, ಹೀಗೆ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳು ನಾವು ಕೈ ಹಿಡಿದು ನಿಲ್ಲಬೇಕು. ಆ ಮೂಲಕ ನಮ್ಮ ಸೌಹಾರ್ದ ಪರಂಪರೆ ಏನಿದೆ ಆ ಪರಂಪರೆಯನ್ನು ಎತ್ತಿ ಹಿಡಿಬೇಕು, ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಶ್ರೀರಂಗಪಟ್ಟಣದ ಸೇರ್ತಾ ಇದೆ. ಶ್ರೀರಂಗಪಟ್ಟಣದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಮಾನವ ಸರಪಳಿ ಏನಿದೆ ಅದು ಇದೇ 30ನೇ ತಾರೀಕು ಇಡೀ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಮಾನವ ಸರಪಳಿಯ ಒಂದು ಕೊಂಡಿ. ನಿಮ್ಗೀಗಾಗಲೇ ಗೊತ್ತಿರೋ ಹಾಗೆ ನಮ್ಮೆಲ್ಲ ಸೌಹಾರ್ದ ಬಾಂಧವ್ಯವನ್ನ ಮುರಿತಕ್ಕಂಥ ಕೆಲಸಗಳು ನಡೀತಾ ಇದ್ದಾವೆ. ಸ್ವತಂತ್ರ ಭಾರತದ ಮೊದಲ ಭಯೋತ್ಪಾದನಾ ಚಟುವಟಿಕೆ ಮಹಾತ್ಮ ಗಾಂಧಿಯವರ ಹತ್ಯೆ. ಮಹಾತ್ಮ ಗಾಂಧೀಜಿಯವರು ಈ ದೇಶದ ಧಾರ್ಮಿಕ ಸಹಬಾಳ್ವೆಗಾಗಿ ಎಲ್ಲ ಧರ್ಮದ ಜನ ನಾವು ಸಹೋದರರಂತೆ ಬದುಕಬೇಕು ಅಂತ ಹೇಳಿ ಮಾತನಾಡಿದ್ರು ಅನ್ನೋ ಕಾರಣಕ್ಕಾಗಿ 1948 ಜನವರಿ 30ನೇ ತಾರೀಕು ಒಬ್ಬ ಮತಾಂಧ ಭಯೋತ್ಪಾದಕ ನಾಥೂರಾಮ್ ಗೂಡ್ಸೆ ಗಾಂಧೀಜಿಯವರನ್ನ ಗುಂಡಿಟ್ಟಿ ಕೊಂದರು. ಅವತ್ತಿಂದ ಇವತ್ತಿನ ತನಕ ಮತಾಂಧ ಶಕ್ತಿಗಳು ಈ ದೇಶದ ಐಕ್ಯತೆಯನ್ನ ಸಮಗ್ರತೆಯನ್ನು ಒಡೆಯಲಿಕ್ಕೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಭಾರತ ದೇಶಕ್ಕಿರ್ತಕ್ಕಂಥ ಆಂತರಿಕ ಚೈತನ್ಯ ಏನಿದೆ ಆ ಚೈತನ್ಯ ಈ ದೇಶವನ್ನ ಇನ್ನೂ ಒಟ್ಟಾಗಿ ಇಟ್ಕೊಂಡಿದೆ. ಆದ್ರೆ ಈ ರೀತಿ ಒಟ್ಟಾಗಿ ಇಟ್ಕೊಂಡಿರ್ತಕ್ಕಂಥ ಚೈತನ್ಯವನ್ನ ಮುರಿಬೇಕು ಅಂತ ಹೇಳಿ ಅದ್ರ ಮೇಲೆ ನಿರಂತರವಾಗಿ ಪದೇ ಪದೇ ಹಲ್ಲೆ ಮಾಡಲಾಗ್ತಾ ಇದೆ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಕೋಮುವಾದಿ ಶಕ್ತಿಗಳು ವಿಜೃಂಭಿಸಿದ್ರು ಕೂಡ ಹಳೆ ಮೈಸೂರು ಪ್ರಾಂತ್ಯದಲ್ಲಿ, ಮಂಡ್ಯ ಮತ್ತು ಮೈಸೂರನ್ನು ಒಳಗೊಂಡಂತ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಕೋಮುವಾದಿ ಶಕ್ತಿಗಳಿಗೆ ಜನ ಮಣೆ ಹಾಕಲಿಲ್ಲ. ಆದ್ರೆ ಇದನ್ನ ಹೀಗೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೂ ಕೂಡ ತಮ್ಮ ವಿಷಯವನ್ನ ತಿಕ್ಕಬೇಕು ಅಂತೇಳಿ, ನಿಮ್ಗೆ ಗೊತ್ತಿದೆ, ಉರಿಗೌಡ ಮತ್ತು ನಂಜೇಗೌಡ ಅಂತ ಹೇಳ್ತಕ್ಕಂಥ ಇಬ್ರು ಕಾಲ್ಪನಿಕ ವ್ಯಕ್ತಿಗಳನ್ನ ಪ್ರತಿಷ್ಠಾಪನೆ ಮಾಡಿ ಅವರೇ ಟಿಪ್ಪುವನ್ನ ಕೊಂದ್ರು ಅಂತೇಳಿ ಕತೆ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟರು. ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಜ್ಞಾವಂತ ಮನಸ್ಸುಗಳು ಉರಿಗೌಡ ನಂಜೇಗೌಡರಿಗೂ ಮಂಡ್ಯದ ಒಕ್ಕಲಿಗರಿಗೂ ಯಾವ ಸಂಬಂಧನೂ ಇಲ್ಲ. ಅವರು ಕೇವಲ
ಕೋಮುವಾದಿ ಕುಲುಮೆನಲ್ಲಿ ಸೃಷ್ಟಿ ಮಾಡಿದಂತ ನಕಲಿ ವ್ಯಕ್ತಿತ್ವಗಳು ಅನ್ನೋದನ್ನ ಹೇಳಿ ಆ ಉರಿಗೌಡ ನಂಜೇಗೌಡ ಫ್ಲೆಕ್ಸ್ ಅನ್ನೇ ಅಲ್ಲಿಂದ ತೆಗೆಸ್ಲಿಕ್ಕೆ ಮಂಡ್ಯದ ಪ್ರಗತಿಪರ ಚಳವಳಿಗಳಿಗೆ ಶಕ್ತಿಗಳಿಗೆ ಸಾಧ್ಯ ಆಗಿತ್ತು. ಈಗ ಕನ್ನಡಕ ಪ್ರಭಾಕರ್ ಭಟ್ ಅಂತ ಹೇಳ್ತಕ್ಕಂಥ ಒಬ್ಬ ಹ್ಯಾಬಿಚುಯಲ್ ಕ್ರಿಮಿನಲ್, ಒಬ್ಬ ವೃತ್ತಿಪರ ಅಪರಾಧಿ. ಆ ಹ್ಯಾಬಿಚುಯಲ್ ಕ್ರಿಮಿನಲ್ ಬಂದು ಶ್ರೀರಂಗಪಟ್ಟಣದಲ್ಲಿ ಏನ್ ಮಾತಾಡಿದ್ದಾರೆ ಅಂತೇಳಿ ನೀವೆಲ್ಲ ಗಮನಿಸಿದಿರಿ, ವರದಿ ಮಾಡಿದಿರಿ. ಪ್ರಜ್ಞಾವಂತ ಸಮಾಜವೊಂದು ತಲೆ ಎತ್ತಿ ಆ ಮಾತುಗಳನ್ನ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರುವಂತ ರೀತಿಯ ಭಾಷೆಯನ್ನು ಬಳಸಿ ಅವ್ರು ಮಾತಾಡಿದ್ದಾರೆ. ಶ್ರೀರಂಗಪಟ್ಟಣ ಇವತ್ತು ಗುರಿ ಮಾಡಲಾಗ್ತಾ ಇದೆ. ಟಿಪ್ಪು ಸುಲ್ತಾನ್ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ದು ಶ್ರೀರಂಗಪಟ್ಟಣವನ್ನ. ಅಲ್ಲಿ ಮುಸಲ್ಮಾನ್ ಧರ್ಮದಿಂದ ಬಂದಂತ ಒಬ್ಬ ರಾಜ ಆಳ್ದ ಅನ್ನೋ ಕಾರಣಕ್ಕಾಗಿ ಟಿಪ್ಪುವಿನ ವಿರುದ್ಧ ಇಡೀ ಹಿಂದೂ ಸಮುದಾಯವನ್ನ ಎತ್ಕಟ್ಟತಕ್ಕಂತ ಕೆಲಸದಲ್ಲಿ ಸಂಘ ಪರಿವಾರ ನಿಲ್ತಾ ಇದ್ದಾರೆ. ಆ ಮೂಲಕ ಹಲವು ಶತಮಾನಗಳಿಂದ ನಾವು ಏನು ಸಹೋದರರಂತೆ ಬದುಕ್ತಾ ಇದ್ವಿ, ಶ್ರೀರಂಗಪಟ್ಟಣದ ಅಲ್ಪಸಂಖ್ಯಾತರು ಮತ್ತೆ ಬಹುಸಂಖ್ಯಾತರು, ಆ ಒಂದು ಸೌಹಾರ್ದತೆಯ ಸಹೋದರತ್ವದ ಬಲೆಯನ್ನೇ ಹರಿದು ಆಗ್ತಕ್ಕಂಥ ಕೆಲಸವನ್ನು ಸಂಘ ಪರಿವಾರ ಮಾಡಿ ಕೊಟ್ಟಿದೆ. ಆದ್ರಿಂದ ನಾವು ಅವರಿಗೆ ನಮ್ಮ ಈ ಸೌಹಾರ್ದತೆಯ ಈ ಬಲೆಯನ್ನ ಹರಿದಾಗ್ತಕ್ಕಂಥದ್ದಕ್ಕೆ ನಾವು ಯಾರಿಗೂ ಅವಕಾಶ ಕೊಡೋದಿಲ್ಲ. ನಾವು ಅಲ್ಲೇ ಕೈ ಹಿಡಿದು ನಾವು ಸಹೋದರರಂತೆ ಇರ್ತೀವಿ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನ ಮಂಡ್ಯ ಜಿಲ್ಲೆಯ ಜನತೆಗೆ ಕೊಡಬೇಕು. ಮಂಡ್ಯ ಜಿಲ್ಲೆ ಜನತೆಯನ್ನು ಕೇಳ್ಕೋಬೇಕು, ನೀವು ಸೌಹಾರ್ದತೆಯಿಂದಲೇ ನಾವು ಬದುಕಿದ್ರೆ ಮಾತ್ರನೇ ನಾವು ಪ್ರಗತಿ ಸಾಧ್ಯ ಅನ್ನುವಂಥದ್ದನ್ನ. ಅಂತದಕ್ಕೆ ಅನೇಕ ಹೋರಾಟಗಳನ್ನು ನಾವು ಗಮನಿಸಿದ್ದೀವಿ. ಈಗ ಮೈಸೂರು ಹೋರಾಟದಲ್ಲಿ ಅಥವಾ ಇನ್ನೊಂದು ಹೋರಾಟದಲ್ಲಿ ಜಿಲ್ಲೆಯ ಎಲ್ಲ ಇಲ್ಲಿಯ ಭಾಷೆಗೆ, ಇಲ್ಲಿಯ ನೀರಿಗೆ, ಇಲ್ಲಿಯ ಅಸ್ತಿತ್ವಕ್ಕೆ ಧಕ್ಕೆ ಬಂದಂತ ಎಲ್ಲ ಸಂದರ್ಭದಲ್ಲಿ ಹಿಂದೂಗಳು, ಮುಸಲ್ಮಾನರು, ಬ್ರಾಹ್ಮಣರು, ದಲಿತರು, ಮೇಲ್ಜಾತಿಯವರು, ಕೆಳಜಾತಿಯವರು, ಕರಿಯರು, ಬಿಳಿಯರು, ಮಹಿಳೆಯರು, ಪುರುಷರು ಎಲ್ಲ ಸೇರಿ ನಾವು ಹೋರಾಟ ಮಾಡಿದ್ದೀವಿ. ಇಂತಹ ಒಂದು ಸೌಹಾರ್ದತೆಗೆ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಸಂಘ ಪರಿವಾರ ಶಕ್ತಿಗಳು ಮಾಡ್ತಾ ಇದ್ದಾರೆ ಚಂದ್ರಣ್ಣ. ಆದ್ರಿಂದ 30ನೇ ತಾರೀಕು ನಾವು ಸಹೃದಯರ ಹತ್ರ ಮನವಿ ಮಾಡ್ಕೊಳ್ತಕ್ಕಂಥ ಮತ್ತೆ ಇಡೀ ಮಂಡ್ಯದ ಮೂಲಕ ಇಂಡಿಯಾದ ಜನರಿಗೆ ಒಂದು ಸೌಹಾರ್ದತೆಯ ಸಂದೇಶವನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಬೆಳಿಗ್ಗೆ 11 ಗಂಟೆಗೆ ಶ್ರೀರಂಗಪಟ್ಟಣದ ಮಾನವ ಸರಪಳಿ ಶುರುವಾಗುತ್ತೆ. ಮಸೀದಿಯಿಂದ ದೇವಸ್ಥಾನದವರೆಗೆ ಅದೊಂದು ಸಂಕೇತ ಕೂಡ. ಮಸೀದಿಯಿಂದ ದೇವಸ್ಥಾನದವರೆಗೆ ನಾವು ಕೈ ಹಿಡಿತೀವಿ. ಆ ಮೂಲಕ ಜಿಲ್ಲೆಯ ಜನರಿಗೆ ಒಂದು ಸೌಹಾರ್ದತೆಯ ಪ್ರೀತಿಯ ಸಂದೇಶವನ್ನು ಕೊಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದೀವಿ. ಅದರಿಂದ ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಸಂಘಟನೆಗಳವರು ಕೂಡ ನಾವು ಭಾಗವಹಿಸ್ತೀವಿ ದೊಡ್ಡ ಸಂಖ್ಯೆಯಲ್ಲಿ ಅಂತ ಹೇಳಿದ್ದಾರೆ. ಅವರೆಲ್ಲರೂ ಕೂಡ ಮಾತಾಡ್ತಾರೆ. ಪ್ರಾಸ್ತಾವಿಕವಾಗಿ ನಾನು ಈ ಕಾರ್ಯಕ್ರಮದ ಉದ್ದೇಶವನ್ನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿ ಬಯಸ್ತೇನೆ.